ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನನಗೆ. ತುಂಬ ಜನ ಕೇಳ್ತಾನೆ ಇದ್ರಿ, ನಿಮ್ಮ ಮನೇಲಿ ಆ ಪಾಟಲ್ಲಿ ಏನಿಟ್ಟಿದ್ದೀರಾ, ಮಣ್ಣಿನ ಮಡಕೆನಲ್ಲಿ ಏನಿಟ್ಟಿದ್ದೀರಾ ಹೇಳಿ ಹೇಳಿ ಅಂತ. ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನಾನು ಆ ಪಾಟಲ್ಲಿ ಏನಿಟ್ಟಿದ್ದೀನಿ ಅಂತ. ಇನ್ನೊಂದಷ್ಟು ಜನ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾ ಇದ್ರಿ. ನಾನು ಪೂಜಾ ರೂಮ್ದು ವಿಡಿಯೋಸ್ ಹಾಕ್ದಾಗೆಲ್ಲ ಕೇಳ್ತಾನೆ ಇದ್ರಿ, ನೀವು ಅದರಲ್ಲಿ ಏನಿಟ್ಟಿದ್ದೀರಾ ನಮಗೂ ತಿಳಿಸಿ ಅಂತ. ಸೊ ಅದಕ್ಕೋಸ್ಕರನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆನೇ. ಇದು ಬಂದು ಲಕ್ಷ್ಮೀ ಕುಂಡ ಅಂತ. ಆ್ಯಕ್ಚುಲಿ ಮನೆಯ ಅಭಿವೃದ್ಧಿಗೋಸ್ಕರ ನಾವು ಮನೆಯಲ್ಲಿ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ವಸ್ತುಗಳನ್ನ ಅದರೊಳಗಿಟ್ಟು ಮಣ್ಣಿನ ಮಡಿಕೆನಲ್ಲಿ ಅದನ್ನೆಲ್ಲ ತುಂಬಿಸಿಟ್ಟು ಪೂಜೆ ಮಾಡೋವಂಥದ್ದು. ಇದು ಲಕ್ಷ್ಮೀ ಕುಂಡ ಅಂತಲೇ ಕರೀತಾರೆ. ಸೊ ಹಾಗಾಗಿ ಅದನ್ನು ನಾನು ತುಂಬ ದಿನಗಳಿಂದ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಲಾಸ್ಟು ನಾನು ಇಟ್ಟಾಗ್ಲೂ ವಿಡಿಯೋ ಮಾಡಿ ಹಾಕಿದ್ದೆ. ಅದು ನೋಡದೇ ಇರೋರು ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ. ಅದಕ್ಕೋಸ್ಕರ ಇವತ್ತು ತೋರಿಸೋಣ ಅಂತ. ಆಮೇಲೆ ನಾನು ಅದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಹಾಕಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಅದನ್ನು ವಾಪಸ್ ಇಡ್ತಾ ಇದ್ನಲ್ವ, ಹೇಗೂ ನೀವು ಕೇಳ್ತಾ ಇದ್ರಲ್ಲ, ಹಾಗಾಗಿ ಈಗ ಹೇಗೂ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಅಮಾವಾಸ್ಯೆ ಕೂಡ ಬಂದಿದೆ. ಇದು ಮಂಗಳವಾರ ಶುಕ್ರವಾರ ನೀವು ಯುಗಾದಿ ಹಬ್ಬದ ದಿನ ಇಡೋಕ್ಕಾಗಿಲ್ಲ ಅಂದವರು ಮಂಗಳವಾರ ಶುಕ್ರವಾರ ಇಟ್ಕೊಳ್ಬೋದು. ಶುಕ್ರವಾರನೇ ಇಡಿ, ತುಂಬ ಒಳ್ಳೆಯದು. ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂಥ ದಿನ ಅಲ್ವಾ. ಸೊ ಹಾಗಾಗಿ ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ನಾನು ಕೂಡ ಇದನ್ನು ಇಡ್ತಾ ಇದ್ದೀನಿ. ಸೊ ಯಾವ ಥರ ಇಡೋದು, ಏನು ಪ್ರೊಸೀಜರ್ ಅಂತ ನಾನೊಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ಪಟ್ ಅಂತ ಹೋಗಿ ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ನಾನು ತೆಂಗಿನಕಾಯಿ ಸಂಕಲ್ಪ ಮಾಡ್ತಾ ಇದ್ವಲ್ಲ, ನಿನ್ನೆಗೆ ನಂದು 5 ವಾರ ಮುಗ್ದೋಯ್ತು. ಇವತ್ತು ತೆಂಗಿನಕಾಯಿನ ತೆಗ್ದಿದ್ದೀನಿ, ತೋರಿಸ್ತೀನಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಕಾಯಿ ಒಡೆದೋಗಿರಲ್ವಾ ನಿಮ್ಮದು ಅಂತ. ನೀವು ನೋಡ್ಬೋದು, ಎಲ್ಲಾದ್ರೂ ಒಂಚೂರು ಸೀಳ್ ಬಿಟ್ಟಿದ್ರೆ ಬೇಕಂದರೆ ನೀವೇ ನೋಡ್ಬೋದು. ನಾನು ಹತ್ರದಿಂದನೂ ನಿಮಗೆ ತೋರಿಸ್ತೀನಿ. ನಮ್ಮದು ತೆಂಗಿನಕಾಯಿ ಒಂಚೂರೂ ಸೀಳ್ ಬಿಟ್ಟಿಲ್ಲ. ಮೇಜರು ನಾನು ಇದೇನಪ್ಪ ಜಾಸ್ತಿ ಜುಮ್ ತೆಗ್ದಿಲ್ಲ, ನೀವು ನೋಡ್ಬೋದು. ಆಮೇಲೆ ಇನ್ನು ನೀರಿದೆ, ಅಲ್ಗಾಡ್ತಾ ಇದೆ, ಡ್ರೈ ಕೂಡ ಆಗಿಲ್ಲ. ಸೊ ಇದನ್ನು ಒಡೆದು ಇವಾಗ ಪ್ರಸಾದ ಮಾಡಬೇಕು. ಭಕ್ತಿಯಿಂದ ಮಾಡಿದ್ರೆ, ನಂಬಿಕೆಯಿಂದ ಮಾಡಿದ್ರೆ ಯಾವುದೂ ಅಷ್ಟೇ. ನೀವು ನಿಜ ನಂಬಲ್ಲ, ನಾನು ಹೊರ್ಗಡೆ ಇಲ್ಲೇ ಸೇಮ್ ಈ ಕಾಯಿ ತಂದಿದ್ದ ಥರನೇ ಒಂದಷ್ಟು ಕಾಯಿಗಳನ್ನ ತರ್ತೀವಲ್ವ ತೆಂಗಿನಕಾಯಿ, ಅದು ಹೊರ್ಗಡೆ ಇಟ್ಟರೆ ಸಾಕು ಹಾಗೆ ಸೀಳ್ಬಿಟ್ಬಿಡುತ್ತೆ. ಇದು ಪೂಜೆ ಮಾಡಿ ಇಟ್ಟಿರೋ ಕಾಯಿ ಒಂಚೂರು ಸೀಳ್ಬಿಟ್ಟಿಲ್ಲ. 5 ವಾರ ಕಂಪ್ಲೀಟ್ ಆಯಿತು. ಇವತ್ತು ಶುಕ್ರವಾರ ತೆಗ್ದಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಕಾಯಿ, ಆಮೇಲೆ ಇನ್ನೊಂದಿಬ್ರು ಮೆಸೇಜ್ ಮಾಡಿದ್ರು, ನಮ್ಮದು ಕಾಯಿ ಒಡೆದೋಗಿದೆ, ಅಲ್ಲ ಒಳಗಡೆ ಕೊಳ್ತೋಗಿದೆ ಅಂತ. ಯಾಕಾಯಿತು ಗೊತ್ತಿಲ್ಲ. ಬಟ್ ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಬಿಸಾಕಿ ಬೇರೆ ಕಾಯಿ ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡ್ಕೊಳ್ಳಿ. ಭಯ ಪಡೋದೆಲ್ಲ ಬೇಡ. ಏನಕ್ಕಾಯ್ತು ಅಂತಲೂ ಒಂದ್ಸತಿ ರಾಯರ ಹತ್ರನೇ ಕ್ಷಮೆ. ಇದು ಬಂದು ರಾಯರಿಗೆ ಸಂಕಲ್ಪ ಮಾಡಿ ಇಟ್ಟಿದ್ದಂಥ ತೆಂಗಿನಕಾಯಿ. ತುಂಬ ಜನ ಕೇಳ್ತಾನೆ ಇದ್ರಿ, ನಿಮ್ಮ ಮನೇಲಿ ತೆಂಗಿನಕಾಯಿ ಸೀಳ್ ಬಿಡಲ್ವಾ, ಒಡೆದೋಗಿಲ್ವಾ ಅಂತ. ನಾನು ರಿಯಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇವಾಗ ತಾನೇ ತೆಗಿತಾ ಇದ್ದೀನಿ. ನಿನ್ನೆ ಗುರುವಾರಕ್ಕೆ 5 ವಾರ ಮುಗ್ದೋಯ್ತು. ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ತೆಗಿತಾ ಇದ್ದೀನಿ ಇದನ್ನು ಏನಾದರೂ ಸ್ವೀಟ್ ಮಾಡೋದಕ್ಕೆ ಅಂತ. ಹತ್ರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಒಂಚೂರು ಸೀಳ್ ಬಿಟ್ಟಿಲ್ಲ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಸೀಳ್ ಬಿಟ್ಟಿರಲಿಲ್ಲ. ಆಮೇಲೆ ಒಂಚೂರು ಒಳಗಡೆ ಒಡೆದಿದ್ದಾದ್ಮೇಲೂ ಯಾವುದೇ ರೀತಿಯ ಕೆಟ್ಟೋಗೋದು ಇದು ಏನೂ ಆಗಿಲ್ಲ. ಆ ನೀರು ಕೂಡ ಇನ್ನೂ ಅಳ್ಗಾಡ್ತಾನೆ ಇದೆ. ಆಮೇಲೆ ತುಂಬ ಹೆವಿಯಾಗೂ ನಾನೇನು ಜುಂಗೆಲ್ಲ ಏನು ಬಿಟ್ಟಿಲ್ಲ ನೋಡಿ. ಎಷ್ಟೇ ಬಿಸಿಲಿದ್ರೂ ನಿಜವಾಗ್ಲೂ ಒಡೆದೋಗಿಲ್ಲ, ಸೀಳ್ ಬಿಟ್ಟಿಲ್ಲ, ಒಡೆದು ಹೋಗೋದಿಲ್ಲ. ಭಕ್ತಿಯಿಂದ ಮಾಡಿ. ಹಾಗೆಯೇ ಈ ಪೇಪರ್ ತೆಗ್ದಿದ್ದಾದ್ಮೇಲೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ. ನಮ್ಮ ಕೆಲಸ ಆಗೋ ತನಕನೂ ದೇವ್ರ ಮನೇಲಿ ಇಲ್ಲ ಅಂದರೆ ಪರ್ಸಲ್ಲಿ ಇಟ್ಕೊಳ್ಳಿ. ನಾನು ರಾಯರ ಹಿಂದೆಗಡೆ ಆ ಪೀಠದಲ್ಲೇ ಇಟ್ಟಿದ್ದೀನಿ. ಈಗ ನಂದು ಇನ್ನೂ ಅಂದ್ಕೊಂಡು ಬರೆದಿರೋದು ಆ ಚೀಟಿನಲ್ಲಿ ಏನು ಬರೆದಿದ್ದೀನಿ ಆ ಕೆಲಸ ಆಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಇಡ್ತಾ ಇದ್ದೀನಿ. ಆದಮೇಲೆ ಖಂಡಿತವಾಗ್ಲೂ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಏನು ಬರೆದಿದ್ದೆ ಅಂತಲೂ ಕೂಡ ತೋರಿಸ್ತೀನಿ. ಈ ಅಕ್ಕಿಯಿಂದನೂ ಸ್ವೀಟ್ ಏನಾದರೂ ಮಾಡ್ಕೊಳ್ತೀನಿ. ಸೊ ತೆಗೆದಿಟ್ಕೊಂಡು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಈ ಪ್ರಸಾದ ತೆಂಗಿನಕಾಯಿ ಒಡೆದಿದ್ದಾದಮೇಲೆ ಆ ಪ್ರಸಾದ ನಾನು ರವೆ ಉಂಡೆ ಮಾಡಿದ್ದೀನಿ. ಅದರದ್ದು ಕೂಡ ನಾನು ಶೇರ್ ಮಾಡಿದ್ದೀನಿ. ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಸೇಮ್ ಐ ಡಿ ಶುಭ ಸುದ್ದಿ ಕನ್ನಡ ಲಾಗ್ಸ್ ಅಂತ. ನೋಡಿ, ತೆಂಗಿನಕಾಯಿ ಏನೂ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಇದರಿಂದ ಒಡೆದು ತೆಂಗಿನಕಾಯಿಂದನೇ ನಾನು ರವೆನ ಯೂಸ್ ಮಾಡಿಕೊಂಡು ಇದು ರವೆ ಉಂಡೆ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಯಾವ ಥರ ಮಾಡೋದು ಅಂತಲೂ ಕೂಡ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಈಗ ಮೊದಲಿಗೆ
ಲಕ್ಷ್ಮೀ ಕುಂಡವನ್ನು ರೆಡಿ ಮಾಡ್ಕೊಳ್ಳೋಣ. ಪಾಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಮತ್ತು ಗಂಧ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಪ್ಲೇಟಿಗೆ. ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಈ ಪಾಟು. ಇದನ್ನು ನಾನು ಲಾಸ್ಟ್ ಟೈಮ್ ತೊಗೊಂಬಂದಿದ್ದೆ. ಇವಾಗ ತೊಳೆದು ಮತ್ತೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಬಿರುಕು ಬಿಟ್ಟಿರೋದನ್ನ ಯೂಸ್ ಮಾಡಬಾರ್ದು. ನನ್ನ ಹತ್ರ ಇರೋದು ಏನೂ ಬಿರುಕೆಲ್ಲ ಬಿಟ್ಟಿರಲಿಲ್ಲ. ನೀಟಾಗಿ ವಾಶ್ ಮಾಡಿ ಇವಾಗ ಮತ್ತೆ ಅದನ್ನು ಗಂಧ ಮತ್ತು ಅರಿಶಿನವನ್ನು ಒಂಚೂರು ಗ್ಯಾಪ್ ಇರಬಾರ್ದು, ನೀಟಾಗಿ ಹಚ್ಕೊಳ್ಬೇಕು. ನೋಡಿ, ಇದು ಗ್ರಂಥಿ ಅಂಗಡೀಲಿ ಒಂದು 25 ರೂಪಾಯಿಂದ 30 ರೂಪಾಯಿ ಇರುತ್ತೆ. ಅದಕ್ಕೆ ಪ್ಲೇಟ್ ಕೂಡ ಬರುತ್ತೆ ಮಣ್ಣಿಂದನೇ. ಸೊ ಅದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟರೆ ರೆಡಿ ಆಗುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಅರಿಶಿನ ಇಟ್ಬಿಟ್ಟು ಕುಂಕುಮ ಅಗಲವಾಗಿ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರನೇ ಕುಂಕುಮನ ಸೆಂಟ್ರಲ್ಲಿ ಇಟ್ಕೊಳ್ಬೇಕು. ನೋಡಿ ಈ ಥರ. ಇದು ಲಕ್ಷ್ಮೀ ಕುಂಡ. ನಿಜವಾಗ್ಲೂ ತುಂಬಾ ಒಳ್ಳೆಯದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋದಕ್ಕೆ. ಸೊ ಇದಕ್ಕೆ ಮೊದಲಿಗೆ ಅರಿಶಿನ ಕುಂಕುಮ ನಾನಿಲ್ಲಿ ಆಗ್ತಾ ಇರೋವಂಥ ಪ್ರತಿಯೊಂದೂ ಲಕ್ಷ್ಮಿ ಆಹ್ವಾನ ಆಗೋದಕ್ಕೆ ಮಾಡ್ತಾ ಇರೋವಂಥದ್ದು. ಇದು ಲಕ್ಷ್ಮಿ ಕುಂಡಕ್ಕೆ ಏನೆಲ್ಲ ಹಾಕಬೇಕು ಅಂತ. ಇದು ಬಂದು ಜವೇದ್ ಪೌಡರ್ ಅಂತ. ಇದು ಕೂಡ ಗ್ರಂಥಿ ಅಂಗಡಿಲಿ ಸಿಗುತ್ತೆ. ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು ಬಟ್ಲಷ್ಟು ಕಾಯಿನ ಇಟ್ಕೊಂಡಿದ್ದೀನಿ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿದು ಕಾಯಿನ ನಿಧಾನವಾಗಿ ಹಾಕ್ಕೊಳ್ಬೇಕು. ಯಾಕೆಂದರೆ ಒಂದೇ ಸತಿ ಸುರಿದ್ರೆ ಅದು ಒಡೆದೋಗ್ಬಿಡುತ್ತೆ, ಸೀಳ್ಬಿಡುತ್ತೆ, ಮಣ್ಣಿಂದಲ್ವಾ ಅದು. ಸೊ ಅದಕ್ಕೆ ಇವಾಗ ಕಾಯಿನೆಲ್ಲ ಹಾಕಿದ ಮೇಲೆ 6 ಕವಡೆನ ನೋಡಿ ತಗೊಳ್ಳಿ. 6, ಆಮೇಲೆ 6 ಇದು ತಾವರೆ ಬೀಜ. ಎಲ್ಲದೂ ನಾನು 6 ತೊಗೊಂಡಿದ್ದೀನಿ. 6 ಅಂದರೆ ಶುಕ್ರ ಅಂದರೆ ಲಕ್ಷ್ಮೀ ಸಂಕೇತ, ಹಾಗಾಗಿ. ಆಮೇಲೆ ಗೋಮೂತಿ ಚಕ್ರ, ಇದು ಅಷ್ಟೇ. ಆ ಚಕ್ರ ಒಳಗಡೆ ಯೆಲ್ಲೋ ಕಲರು ಇರುತ್ತೆ. ಈ ಥರ ಚಕ್ರದ ಥರನೇ ಇರುತ್ತೆ, ನೋಡಿ ತೊಗೊಳ್ಬೇಕು. ಲಕ್ಷ್ಮೀ ಸಂಕೇತವಾಗಿ ಇರೋವಂಥದ್ದು ಈ ಥರ ಚಕ್ರ. ಸೊ ಕೇಳಿದ್ರೆ ಕೊಡ್ತಾರೆ ಲಕ್ಷ್ಮೀ ಪೂಜೆಗೆ ಅಂತಲೇ ಗೋಮೂತಿ ಚಕ್ರ. ಇದು ಅಷ್ಟೇ ತುಂಬಾ ಒಳ್ಳೆಯದು. ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮಿಯನ್ನು ಸದಾಕಾಲ ನಮ್ಮ ಮನೇಲಿ ನೆಲೆಸಿರ್ತಾರೆ. ಸೊ ಹಾಗಾಗಿ ಗೋಮೂತಿ ಚಕ್ರನೂ 6 ತೊಗೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಬಟ್ಲು ಅಡಿಕೆನ, ಅಂದರೆ ಒಡೆದೋಗಿರಬಾರ್ದು, ಪೂರ್ತಿ ಒಂದು ಉಂಡೆ ಅಡಿಕೆನ ತೊಗೊಂಡಿದ್ದೀನಿ. ಇದು ಪೂರ್ಣ ಫಲ ಅಂತಲೂ ಕರೀತಾರೆ. ಸೊ ಹಾಗಾಗಿ ಅಡಿಕೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ 4 ಏಲಕ್ಕಿ, 4 ಲವಂಗ. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲದೂ ಇದರೊಳಗಡೆ ನಾನು ಕುಂಡದೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಟೈಮ್ ಕೂಡ ನಾನು ಪೂಜೆ ಮಾಡಿ ತೋರಿಸಿದ್ದೆ. ತುಂಬ ಜನ ನೋಡಿಲ್ಲದೆ ಇರೋರು ಮತ್ತೆ ಕಮೆಂಟ್ ಮಾಡ್ತಾಯಿದ್ರಿ. ಸೊ 4 ಲವಂಗ, ಇದು ಎಲ್ಲದೂ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥದ್ದು. ಲಕ್ಷ್ಮಿಯನ್ನು ಆಹ್ವಾನ ಮಾಡೋದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ದೇವ್ರ ಮನೇಲಿ ಇಡಬೇಕು. ಒಂದು ಅರಿಶಿಣದ ಕೊಂಬು, ಇದನ್ನು ನೋಡಿ ತಗೊಳ್ಳಿ. ಕೊಂಬನ್ನ 5 ಇಲ್ಲ ಅಂದರೆ 6 ಆ ಥರ ಕೊಂಬು ಸೈಡಲ್ಲಿ ಇದಿರಬೇಕು. ಮೂತಿ ಇರುತ್ತಲ್ವ, ಅದನ್ನು ಕೌಂಟ್ ಮಾಡಿ ತಗೊಳ್ಳಿ. ಅದಾದಮೇಲೆ ಮುಚ್ಚಿ ಅದರ ಮೇಲ್ಗಡೆ ಒಂದು ಹೂವು ಇಟ್ಟು ಇದನ್ನು ದೇವ್ರ ಮನೇಲಿ ಒಂದು ಪ್ಲೇಟ್ ಇಟ್ಕೊಳ್ಳಿ ಕೆಳಗಡೆ, ಅದು ಓಡಾಡುತ್ತೆ ಇಲ್ಲ ಅಂದರೆ. ಸೊ ಇದನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ, ತುಂಬಾ ಒಳ್ಳೆಯದಾಗತ್ತೆ. ಸೊ ನೋಡ್ಕೊಂಬಂದ್ರ, ಈ ಥರ ಮನೆಯಲ್ಲಿ ಲಕ್ಷ್ಮೀ ಕುಂಡನ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಮನೆ ದೇವ್ರ ಲಕ್ಷ್ಮೀ ದೇವರಾಗಿದ್ರೂ ಪರವಾಗಿಲ್ಲ, ಲಕ್ಷ್ಮಿ ಎಲ್ಲರಿಗೂ ಬೇಕೇ ಬೇಕು. ಜಗನ್ಮಾತೆ ಒಂಥರ ಚಂಚಲೆ. ಯಾರು ಹೆಚ್ಚಾಗಿ ಪ್ರೀತಿ ಕೊಡ್ತಾರೋ, ಯಾರು ಹೆಚ್ಚಾಗಿ ಪ್ರೀತಿಸ್ತಾರೋ, ಯಾರು ಹೆಚ್ಚಾಗಿ ಪೂಜೆ ಮಾಡ್ತಾರೋ, ಎಷ್ಟು ಮನೇನ ಶುದ್ಧವಾಗಿ ಇಟ್ಕೊಂಡಿರ್ತಾರೋ, ದೇವ್ರ ಮನೇನ ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತಾರೋ, ಯಾರು ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡ್ತಾರೆ, ಕಡ್ಡಿ ಹಚ್ತಾರೆ, ಅಷ್ಟೊಂದು ಆಡಂಬರ ಇಲ್ಲ ಅಂದ್ರೂ ಭಕ್ತಿಯಿಂದ ಪೂಜೆ ಮಾಡಿ ಕೇಳ್ಕೊಳ್ತಾರೋ ಅವರಿಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ಅವ್ರ ಮನೇಲಿ ಸದಾಕಾಲ ನಿಲ್ಲಿಸಿರ್ತಾರೆ. ಸೊ ಹಾಗಾಗಿ ಲಕ್ಷ್ಮಿನ ಹೊಲಿಸ್ಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ. ಹೊಲಿಸ್ಕೊಂಡ್ರೆ ಅಂದರೆ ಮುಗೀತು, ಅವ್ರಿಗೆ ಯಾವಾಗ್ಲೂ ಖುಷಿ ಕೊಡ್ತಾ ಇರ್ತಾರೆ. ಯಾವಾಗಲೂ ಅವ್ರ ಜೊತೆ ಅಂತೂ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಅಟ್ಲೀಸ್ಟು ಕೆಲವ್ರಂತೂ ನಾನು ನೋಡಿದ್ದೀನಿ, ತುಂಬ ಜನದ ಮನೇಲಿ ವಾರಕ್ಕೆ ಒಂದಿನ ಪೂಜೆ ಮಾಡೋದು ಕಷ್ಟ. ಸೊ ಪೂಜೆ ಮಾಡಬೇಕು. ಒಂದು ದೀಪ ಹಚ್ಚಿಟ್ಟು, ಪುತ್ತುಪ್ಪು ದೀಪನೋ ಇಲ್ಲ ಎಣ್ಣೆದು ಯಾವ್ದಾರ ಎಣ್ಣೆ ಹಾಕಿ ದೀಪ ಹಚ್ಚಿಟ್ಟು ಸಂಕಲ್ಪ ಮಾಡಿ 2 ಕಡ್ಡಿ ಹಚ್ಚಿ ಭಕ್ತಿಯಿಂದ ಬೇಡ್ಕೊಳ್ಳಿ, ಸಾಕು, ಒಳ್ಳೇದು ಮಾಡ್ತಾರೆ. ಇದು ಲಕ್ಷ್ಮೀ ಕುಂಡ. ಇದನ್ನ ನೀವು ಯುಗಾದಿ ಹಬ್ಬದ ದಿನ ಆದರೂ ಇಡ್ಬೋದು, ತುಂಬ ಒಳ್ಳೆಯದು. ಹಬ್ಬ ಹೆಂಗೂ ಬರ್ತಾ ಇದೆಯಲ್ವಾ, ಸೊ ಹಾಗಾಗಿ ಹಬ್ಬದ ದಿನವೂ ಇಟ್ಕೊಳ್ಬೋದು. ಅಕಸ್ಮಾತ್ ನಿಮಗೆ ಹಬ್ಬದ ದಿನ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟು ಫ್ರೈಡೇ ಯಾವಾಗ ಬರುತ್ತೆ ಅವತ್ತು ಇಟ್ಕೊಳ್ಳಿ. ಶುಕ್ರವಾರ ಇಟ್ಟರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇಟ್ಟು ಪೂಜೆ ಮಾಡಿ. ಇದನ್ನು ಮತ್ತೆ ತೆಗಿಯೋದು ಯಾವಾಗ ಅಂದರೆ ನಿಮಗೇನಾದರೂ ಮುಟ್ಟು ಮಡಿ ಮೈಲಿಗೆ ಆ ಥರ ಪೀರಿಯಡ್ಸ್ದೆಲ್ಲ ಏನು ಲೆಕ್ಕ ತೊಗೊಳ್ಬೇಡಿ. ಏನಾದರೂ ಇವಾಗ ನಾನು ಯಾಕೆ ತೆಗ್ದಿದ್ದೀನಿ ಅಂದರೆ ಗ್ರಹಣ ಎಲ್ಲ ಆಯ್ತಲ್ವಾ. ಸೊ ಗ್ರಹಣ ಆಗಿದ್ದ ದಿನ ನಾನು ಇದನ್ನು ತೆಗ್ದಿರಲಿಲ್ಲ. ಇದನ್ನು ಆ ಕಡೆ ಸೈಡಲ್ಲಿ ಇಟ್ಟಿದ್ದೆ. ಇವತ್ತು ಅದಕ್ಕೆ ಎಲ್ಲ ನೀಟಾಗಿ ವಾಶ್ ಮಾಡಿ ಮತ್ತೆ ಗಂಧ ಅರಿಶಿನ ಎಲ್ಲ ನೀಟಾಗಿ ಇದಕ್ಕೆ ಪಾಟಿಗೆ ಹಚ್ಚಿ ಮತ್ತೆ ಇವಾಗ ಹೊಸದಾಗಿ ಇಟ್ಟಿದ್ದೀನಿ.
ಸೊ ಹಾಗಾಗಿ ಇದನ್ನೇನೆ ಮತ್ತೆ ವಾಪಸ್ ಇಡ್ಬೋದು ನಾವು. ಯಾವುದನ್ನು ಚೇಂಜ್ ಮಾಡೋದು ಬೇಡ. ಏಲಕ್ಕಿ ಮತ್ತು ಲವಂಗ ಎರಡನ್ನ ಚೇಂಜ್ ಮಾಡಿಕೊಂಡು ಮತ್ತೆ ವಾಪಸ್ ಅದನ್ನೇ ತುಂಬಿಸಿ ಇಡ್ಬೋದು. ತೊಳೆದ್ಬಿಟ್ಟು ನೀಟಾಗಿ ಅದರೊಳಗಡೆ ಇಟ್ಕೊಳ್ಳಿ. ಸೊ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಸದಾಕಾಲ ನಿಮ್ಮ ಜೊತೆ ನಿಮ್ಮ ಮನೇಲಿ ಇರಬೇಕು ಅಂದರೆ ಈ ಥರದ್ದೆಲ್ಲ ಒಂದಷ್ಟು ಮಾಡ್ತಾ ಇರಬೇಕು. ಹಾಗೆಯೇ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ, ಮಾಡಿದ್ದನ್ನು ಉಳಿಸ್ಕೋಬೇಕು ಅಂದರೆ ಇದನ್ನೆಲ್ಲ ಮಾಡ್ತಾ ಇರಬೇಕು. ಒಳ್ಳೆಯದಾಗಲಿ. ಸೊ ಈ ಪುಟ್ಟು ಲಾಗ್ನ ಮಾಡಿದೆ. ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.